ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಈ ಟ್ರೋಲ್ ಒಂದು ಸಾಮಾನ್ಯ ಪದಗಳಾಗಿವೆ. ಟ್ರೋಲ್ ಮಾಡೋದನ್ನ ನೋಡೋದ್ರಲ್ಲಿ ಕೇಳೋದ್ರಲ್ಲಿನೇ ನಮ್ಮ ಅರ್ಧ ದಿನ ಕಳೆದಿರುತ್ತೆ. ಪ್ರತಿದಿನ ನಾವು ಬಳಸೋ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಎಲ್ಲದರಲ್ಲೂ ಬರೇ ಟ್ರೋಲ್ ಪೇಜಸ್ ಮತ್ತು ಮೀಮ್ ಪೇಜಸ್ ಗಳದ್ದೇ ಹೆಚ್ಚು ಸದ್ದು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ 90% ಟ್ರೋಲಿಂಗ್ ಇಂದಾನೆ ತುಂಬಿ ಹೋಗಿರುತ್ತೆ. ಈ ಟ್ರೋಲ್ ಅನ್ನು ಇಷ್ಟರ ಮಟ್ಟಿಗೆ ಪ್ರಖ್ಯಾತಿಗೊಳಿಸಿರುವುದು ಈ ಟ್ರೋಲರ್ಸ್, ಅಂದರೆ ಟ್ರೋಲ್ ಪೇಜಸ್ ಹಾಗೂ ಮೀಮ್ ಪೇಜಸ್ ಗಳ ಅಡ್ಮಿನ್ಸ್. ಇವರಿಂದ ಮತ್ತು ಇವರ ಪೋಸ್ಟ್ ಗಳಿಂದಾನೆ ಈ ಟ್ರೋಲಿಂಗ್ ಅನ್ನೋದು ಎಲ್ಲರಿಗೂ ದಿನನಿತ್ಯದ ಅಭ್ಯಾಸ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾರು ಈ ಟ್ರೋಲರ್ಸ್, ಯಾಕೆ ಟ್ರೋಲ್ ಮಾಡುತ್ತಾರೆ ಮತ್ತು ಟ್ರೋಲ್ ಇಂದ ಹೇಗೆ ಹಣ ಗಳಿಸ್ತಾರೆ, ಹಾಗೂ ಈ ಟ್ರೋಲ್ ಮಾಡೋದು ಎಷ್ಟು ಒಳ್ಳೆಯದು ಮತ್ತು ಎಷ್ಟು ಅಪಾಯಕಾರಿ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಟ್ರೋಲ್ ಬಗ್ಗೆ ತಿಳಿಯುವುದಾದರೆ, ಟ್ರೋಲ್ ಅನ್ನೋ ಪದದ ಅರ್ಥ ಕಾಲೆಳೆಯುವುದು ಅಥವಾ ಕಿಚಾಯಿಸೋದು ಎಂದರ್ಥ. ಒಬ್ಬರನ್ನ ಹಾಸ್ಯಕ್ಕೀಡು ಮಾಡುವುದನ್ನು, ನಗೆಪಾಟಲು ಮಾಡುವುದನ್ನು ನಾವು ಟ್ರೋಲ್ ಎಂದು ಕರೆಯುತ್ತೇವೆ. ಈ ಟ್ರೋಲ್ ಅನ್ನೋದು ನಮ್ಮ ಎಲ್ಲರ ಜೀವನದಲ್ಲಿ ಇದ್ದೇ ಇರುತ್ತೆ, ಆದರೆ ನಮಗೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಕಾಣುತ್ತೆ. ಅದರಲ್ಲೂ ಇವಾಗಿನ ಟ್ರೋಲ್ ಪೇಜಸ್ ಗಳು ಟ್ರೋಲ್ ಮಾಡುವುದನ್ನೇ ಕೆಲಸ ಮಾಡಿಕೊಂಡಿದ್ದಾರೆ. ಈ ರೀತಿ ಟ್ರೋಲ್ ಒಳ್ಳೆಯದ ಕೆಟ್ಟದ್ದ ಅನ್ನೋದು ನಮ್ಮೆಲ್ಲರಲ್ಲೂ ಇರುವ ಪ್ರಶ್ನೆ. ಸ್ನೇಹಿತರೆ, ಸಾಮಾನ್ಯವಾಗಿ ಈ ಟ್ರೋಲರ್ಸ್ ಬಹಳ ಬುದ್ಧಿಜೀವಿಗಳಾಗಿರುತ್ತಾರೆ. ಸಮಾಜದ ಎಲ್ಲಾ ತರಹದ ಜ್ಞಾನ ಇವರಿಗೆ ಇರುತ್ತೆ. ಸುತ್ತಮುತ್ತ ನಡೆಯೋ ಪ್ರತಿ ವಿಚಾರ ಮೊದಲು ಇವರಿಗೆ ಮುಟ್ಟುತ್ತೆ, ನಂತರ ಇವರ ಟ್ರೋಲ್ ಪೇಜ್ ಗಳ ಮೂಲಕ ನಮಗೆಲ್ಲರಿಗೂ ತಲುಪುತ್ತೆ. ಅಂದರೆ ಅದರ ಅರ್ಥ ಪ್ರತಿ ಒಂದು ವಿಷಯದ ಮೇಲೆ ಇವರ ಗಮನ ತುಂಬಾ ಹೆಚ್ಚಾಗಿರುತ್ತೆ. ಅದಕ್ಕೆ ಸರಿಯಾದ ಶ್ರಮವೂ ಇರುತ್ತೆ. ಈ ಟ್ರೋಲ್ ವಿಡಿಯೋಸ್ ಗಳಾಗಲಿ ಫೋಟೋಸ್ ಗಳಾಗಲಿ ಎಡಿಟ್ ಮಾಡುವುದು ಅಷ್ಟು ಸುಲಭವಾದ ಕೆಲಸವಲ್ಲ. ಈ ಕೆಲಸಕ್ಕೆ ಬಹಳಷ್ಟು ಟೆಕ್ನಿಕಲ್ ನಾಲೆಡ್ಜ್ ಬೇಕು, ಎಡಿಟಿಂಗ್ ಸ್ಕಿಲ್ಸ್ ಬೇಕು, ಹಾಗೂ ಅದನ್ನೆಲ್ಲ ಕೂತು ತಯಾರಿಸುವ ಪೇಷನ್ಸ್ ಕೂಡ ಇರಬೇಕು. ಪ್ರತಿ ಬಾರಿ ಇವರು ಮಾಡುವ ಒಂದು ವಿಡಿಯೋವನ್ನು ತಯಾರಿಸಲು ಗಂಟೆಗಳು ಕಳೆಯುತ್ತೆ, ಒಂದೊಂದು ದಿನ ಕಳೆಯುತ್ತೆ, ಕೆಲವು ಬಾರಿ ವಾರಗಳು ಕೂಡ ಕಳೆಯುತ್ತೆ. ಹೌದು, ಕೆಲವು ಟ್ರೋಲ್ ವಿಡಿಯೋಸ್ ಗಳಲ್ಲಿ ನೀವು ಗಮನಿಸಿರಬಹುದು, ಪ್ರತಿಯೊಂದು ಮಾತಿಗೂ ಹಾಸ್ಯವನ್ನು ಉಂಟು ಮಾಡುವ ಮತ್ತೊಂದು ವಿಡಿಯೋವನ್ನು ಸೆಟ್ ಮಾಡಿರುತ್ತಾರೆ. ಇದಕ್ಕೆ ಬಹಳಷ್ಟು ಟೈಮ್ ಹಿಡಿಯುತ್ತೆ. ಈ ರೀತಿಯ ಒಂದು ವಿಡಿಯೋ ತಯಾರಿಸಲು ಇವರು 100 ವಿಡಿಯೋಗಳ ಕಲೆಕ್ಷನ್ ಇಟ್ಟುಕೊಂಡಿರುತ್ತಾರೆ. ಆಗ ಮಾತ್ರನೇ ಒಂದು ಟ್ರೋಲ್ ವಿಡಿಯೋ ಮಾಡಲು ಸಾಧ್ಯ. ಕೆಲವು ಬಾರಿ ಇದನ್ನು ಇವರು ಊಟ ನಿದ್ದೆ ಬಿಟ್ಟು ಕೂಡ ತಯಾರಿಸಿರುತ್ತಾರೆ. ಇದಕ್ಕೆ ಕಾರಣ, ಒಂದು ಜನರಿಗೆ ಅಂದರೆ ತಮ್ಮ ಫಾಲೋವರ್ಸ್ ಗಳಿಗೆ ಮನರಂಜನೆ ನೀಡುವುದು, ಮತ್ತೊಂದು ತಮ್ಮ ಚಾನೆಲ್ ನ ಬೆಳವಣಿಗೆ, ಅದರಿಂದ ಬರುವಂತಹ ದುಡ್ಡು. ಸ್ನೇಹಿತರೆ, ಎಲ್ಲಾ ಟ್ರೋಲರ್ಸ್ ಹಣವನ್ನು ಗಳಿಸುವುದಿಲ್ಲ. ಯಾವ ಟ್ರೋಲ್ ಪೇಜ್ ಅತಿ ಹೆಚ್ಚು ಫಾಲೋವರ್ಸ್ ಅನ್ನು ಹೊಂದಿರುತ್ತೆ ಅವರು ಹಣವನ್ನು ಗಳಿಸುತ್ತಾರೆ. ಹಾಗಾದರೆ ಟ್ರೋಲರ್ಸ್ ಯಾವ ರೀತಿ ಹಣವನ್ನು ಗಳಿಸುತ್ತಾರೆ ಅನ್ನುವುದನ್ನು ನೋಡುವುದಾದರೆ, ಮೊದಲು ಪ್ರಮೋಷನ್ಸ್. ಈ ಪ್ರಮೋಷನ್ಸ್ ಗಳಿಂದ ಇವರಿಗೆ ಹಣ ಸಿಗುತ್ತೆ. ಅದು ಸಿನಿಮಾ ಪ್ರಮೋಷನ್ಸ್ ಗಳಾಗಲಿ, ಪ್ರಾಡಕ್ಟ್ ಪ್ರಮೋಷನ್ಸ್ ಗಳಾಗಲಿ, ಹಾಗೂ ಪೊಲಿಟಿಕಲ್ ಪಾರ್ಟಿ ಪ್ರಮೋಷನ್ಸ್ ಮಾಡಿರುವುದನ್ನು ನಾವು ನೋಡಿದ್ದೇವೆ. ಈ ಎಲ್ಲಾ ಪ್ರಮೋಷನ್ಸ್ ಗಳಿಂದ ಇವರಿಗೆ ಹಣ ಸಿಗುತ್ತೆ. ಜೊತೆಯಲ್ಲಿ ಸ್ಪಾನ್ಸರ್ಶಿಪ್, ಅಂದರೆ ಕೆಲವು ಬ್ರಾಂಡ್ ಗಳು ತಮ್ಮ ಪ್ರಾಡಕ್ಟ್ ಅನ್ನು ಪ್ರಮೋಟ್ ಮಾಡಲು ಸ್ಪಾನ್ಸರ್ ಮಾಡುತ್ತಾರೆ. ಅದರ ಮೂಲಕ ಇವರು ಹಣವನ್ನು ಗಳಿಸುತ್ತಾರೆ. ಇದರ ಜೊತೆಯಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ಹಾಗೂ ವಿಡಿಯೋಸ್ ಗಳಲ್ಲಿಯೂ ಇವರ ಟ್ರೋಲ್ ವಿಡಿಯೋಸ್ಗೆ ಹಣ ಸಿಗುತ್ತೆ. ಇದು ಕೂಡ ಪ್ರಾಡಕ್ಟ್ ಅಡ್ವರ್ಟೈಸಿಂಗ್ ಮತ್ತು ಪ್ರಮೋಷನ್ಸ್ ಗಳಿಂದಾನೇ ಆಗುತ್ತೆ. ಇನ್ನು ಕೆಲವರು ವೈಯಕ್ತಿಕವಾಗಿ ತಮ್ಮನ್ನು ತಾವು ಪ್ರಮೋಟ್ ಮಾಡುವ ಸಲುವಾಗಿ ದುಡ್ಡು ಕೊಟ್ಟು ಫೋಟೋಸ್, ವಿಡಿಯೋಸ್ ಗಳನ್ನು ಟ್ರೋಲ್ ಪೇಜಸ್ ಗಳಲ್ಲಿ ಅಪ್ಲೋಡ್ ಮಾಡಿಸುತ್ತಾರೆ ಎನ್ನುವ ಮಾತು ಇದೆ. ಹಾಗೂ ಇನ್ನು ಕೆಲವು ಟ್ರೋಲ್ಸ್ ಗಳು ಬ್ಲಾಕ್ ಮೇಲ್ ಮಾಡಿ ಹಣ ಪಡೆಯುತ್ತಾರೆ ಎನ್ನುವ ಆರೋಪವೂ ಇದೆ. ಹಾಗಾಗಿ ಇವರ ಉದ್ದೇಶ ಬಹಳಷ್ಟು ಫಾಲೋವರ್ಸ್ ಅನ್ನು ಪಡೆದುಕೊಳ್ಳುವುದು. ಹೀಗೆ ಹಣ ಮಾಡಲು ನಡೆಸುವ ಕೆಲವು ಟ್ರೋಲ್ ಪೇಜಸ್ ಗಳಿದ್ದರೆ, ಅದನ್ನು ಬಿಟ್ಟು ಜನರನ್ನು ಮನರಂಜಿಸುವ ಹಾಗೂ ಸಮಾಜ ಕಳಕಳಿ ಇರುವಂತಹ ಟ್ರೋಲ್ ಪೇಜಸ್ ಗಳು ಸಹ ಇದ್ದಾವೆ. ಈ ಟ್ರೋಲರ್ಸ್ ಮತ್ತು ಟ್ರೋಲಿಂಗ್ ಇತ್ತೀಚಿನ ದಿನಗಳಲ್ಲಿ ಒಂದು ಬಹಳ ದೊಡ್ಡ ಕ್ರಾಂತಿ ಎಂದೇ ಹೇಳಬಹುದು. ಟ್ರೋಲರ್ಸ್ ಗಳ ಶಕ್ತಿ ಹೇಗೆ ಅಂದರೆ, ಇವರು ರಾತ್ರೋರಾತ್ರಿ ಒಬ್ಬರನ್ನ ಫೇಮಸ್ ಮಾಡಬಲ್ಲರು, ಹಾಗೆಯೇ ಬೇಕಾದರೆ ಒಬ್ಬರನ್ನ ರಾತ್ರೋರಾತ್ರಿ ಬೀಳಿಸಬಲ್ಲರು. ಒಬ್ಬ ವ್ಯಕ್ತಿಯನ್ನು ರಾಜ್ಯಾದ್ಯಂತ ಫೇಮಸ್ ಮಾಡಬಲ್ಲರು, ಹಾಗೆಯೇ ಒಬ್ಬರನ್ನು ಕಣ್ಮರೆ ಆಗೋ ಹಾಗೆ ಕೂಡ ಮಾಡಬಲ್ಲರು. ಇವರಿಗೆ ಇರುವ ರೀಚ್ ಬಹಳ ದೊಡ್ಡದು. ಟಿವಿ ನ್ಯೂಸ್ ಚಾನೆಲ್ ಗಳಿಗಿಂತ ವೇಗವಾಗಿ ಇವರ ಸುದ್ದಿ ಎಲ್ಲರಿಗೂ ತಲುಪುತ್ತೆ. ಈ ಟ್ರೋಲ್ ಗಳಿಂದ ಜೀವನ ಕಟ್ಟಿಕೊಂಡವರು ಇದ್ದಾರೆ, ಇವರ ಕೈಗೆ ಸಿಕ್ಕಿ ಎಡವಟ್ಟು ಮಾಡಿಕೊಂಡವರು ಇದ್ದಾರೆ, ಮತ್ತು ಬೇಕು ಅಂತ ಟ್ರೋಲ್ ಆಗೋಕೆ ಪ್ಲಾನ್ ಮಾಡಿ ಪ್ರಯತ್ನ ಪಟ್ಟವರು ಕೂಡ ಬಹಳಷ್ಟು ಜನ ಇದ್ದಾರೆ. ಏನೇ ಅಂದರೂ ಜನರಿಗೆ ಮನರಂಜನೆ ನೀಡುವುದರಲ್ಲಿ ಟ್ರೋಲರ್ಸ್ ಗಳದ್ದು ಎತ್ತಿದ ಕೈ. ಇವರ ಟ್ರೋಲ್ ವಿಡಿಯೋಸ್, ಮೀಮ್ಸ್, ಪೋಸ್ಟ್ ಗಳು ಅದಕ್ಕಾಗಿಯೇ ಇಷ್ಟು ಫೇಮಸ್. ಸ್ನೇಹಿತರೆ, ಈ ಟ್ರೋಲಿಂಗ್ ಮನರಂಜನೆ ಸರಿ, ಆದರೆ ಈಗ ನಾವು ಈ ಟ್ರೋಲಿಂಗ್ ಒಳ್ಳೆಯದ ಅಥವಾ ಕೆಟ್ಟದ್ದ ಹಾಗೂ ಇದರ ಪರಿಣಾಮಗಳು ಎಂತಹದ್ದು ಅನ್ನೋದರ ಬಗ್ಗೆ ಮಾತಾಡೋಣ. ಒಂದು ಉದಾಹರಣೆಯ ಜೊತೆ ಇದನ್ನು ತಿಳಿಸುವುದಾದರೆ, 5 ಜನ ಸ್ನೇಹಿತರ ಗುಂಪು ಇರುತ್ತದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ತಮಾಷೆ ಮಾಡುತ್ತಾನೆ. ಈಗ ಉಳಿದ ಎಲ್ಲರೂ ನಗಲು ಶುರು ಮಾಡುತ್ತಾರೆ. ಇದರಲ್ಲಿ ತಮಾಷೆಯನ್ನು ಮಾಡಿಸಿಕೊಂಡವನು ಕೂಡ ಸೇರಿ ನಕ್ಕರೆ ಅದು ಒಂದು ಒಳ್ಳೆಯ ತಮಾಷೆ. ಅದೇ ಉಳಿದ 4 ಜನ ಮಾತ್ರ ನಕ್ಕಿ
ಆ ಒಬ್ಬ ವ್ಯಕ್ತಿ ನಗದೆ ಹಾಗೆ ಇದ್ದರೆ ಅವನಿಗೆ ಆ ತಮಾಷೆ ನೋವಾಗಿದೆ ಎಂದರ್ಥ. ಆ ನೋವಿಂದ ಅವರ ಸ್ನೇಹ ಒಡೆದರೆ ಅದು ಬಹಳ ಕೆಟ್ಟ ಸಂಗತಿ. ಈ ಕಥೆಯ ಅರ್ಥ, ಒಂದು ಟ್ರೋಲ್ 4 ಜನರನ್ನು ನಗಿಸುವ ಉದ್ದೇಶದಿಂದ ಇರಬೇಕೇ ಹೊರತು ಮತ್ತೊಬ್ಬರಿಗೆ ನೋವಾಗುವಷ್ಟು ಆಳವಾಗಿ ಇರಬಾರದು ಎನ್ನುವುದು ನಮ್ಮ ಅನಿಸಿಕೆ. ನಾವು ಯಾಕೆ ಈ ಮಾತನ್ನು ಹೇಳುತ್ತಿದ್ದೇವೆ ಎಂದರೆ, ಸ್ನೇಹಿತರೆ, ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಈ ಟ್ರೋಲಿಂಗ್ ಬಹಳಷ್ಟು ಜನಕ್ಕೆ ನೋವನ್ನು ಉಂಟು ಮಾಡಿದೆ, ಅವರ ಜೀವನವನ್ನೇ ಬದಲಿಸಿದೆ. ಹಾಗೂ ಈ ಟ್ರೋಲಿಂಗ್ ಇಂದ ಕೆಲವರು ಪ್ರಾಣ ಕೂಡ ಬಿಟ್ಟಿದ್ದಾರೆ. ಇದರಿಂದ ಯಾರಿಗೂ ಲಾಭವಿಲ್ಲ, ಸ್ವತಃ ಟ್ರೋಲರ್ಸ್ ಗಳಿಗೂ ಇದರಿಂದ ಯಾವುದೇ ಲಾಭವಿಲ್ಲ. ಇವರ ಉದ್ದೇಶ ಕೇವಲ ಮನರಂಜನೆ ಆಗಿರುತ್ತೆ. ಆದರೆ ಅದು ಲಯ ತಪ್ಪಿದಾಗ ಇಂತಹ ಘಟನೆಗಳು ನಡೆಯುತ್ತದೆ. ಇನ್ನೊಂದು ಒಳ್ಳೆಯ ವಿಚಾರ ಏನೆಂದರೆ, ಬಹಳಷ್ಟು ಸೆಲೆಬ್ರಿಟೀಸ್ ಗಳಾಗಲಿ ಪೊಲಿಟಿಷಿಯನ್ಸ್ ಗಳಾಗಲಿ ಯಾರೇ ಆಗಲಿ, ನಾನು ತಪ್ಪು ಮಾಡಿದರೆ ಟ್ರೋಲ್ ಆಗಬಹುದು ಎನ್ನುವ ಭಯವಿದೆ ಮತ್ತು ಅದರಿಂದ ಅವರು ಸಮಾಜದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ. ಹಾಗಾಗಿ ಈ ಮೂಲಕ ನಾವು ಟ್ರೋಲರ್ಸ್ ಗಳಲ್ಲಿ ವಿನಂತಿಸುವುದು ಏನೆಂದರೆ, ಜನರನ್ನು ಮನರಂಜಿಸುವ ನಿಮ್ಮ ಉದ್ದೇಶ ಹಾಗೂ ಅದರ ಶ್ರಮಕ್ಕೆ ನಮ್ಮ ಕಡೆಯಿಂದ ಅಷ್ಟೇ ಗೌರವವಿದೆ. ಆದರೆ ನಿಮ್ಮ ಪ್ರಯತ್ನ ಯಾರೊಬ್ಬರ ವೈಯಕ್ತಿಕ ಜೀವನಕ್ಕೆ ತೊಂದರೆಯಾಗದಿರಲಿ ಮತ್ತು ಯಾವ ಅಮಾಯಕ ಮನಸ್ಥಿತಿಗಳಿಗೆ ನೋವಾಗದೇ ಇರಲಿ ಎಂದು ಆಶಿಸುತ್ತೇವೆ. ಇದಾಗಿತ್ತು ಇವತ್ತಿನ ವಿಷಯ. ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.